ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅಡಿಕೆ ಪುಡಿ ಮಾಡೋ ವಿಧಾನ ನೋಡೋಣಂತೆ. ಇದು ನುಚ್ಚು ತೊಗೊಂಡಿದ್ದೇನೆ, ಅಡಿಕೆ ನುಚ್ಚು. ಈ ಅಡಿಕೆ ನುಚ್ಚನ್ನ ಸ್ವಲ್ಪ ಅವು ಬಾಯಿಗೆಲ್ಲ ಸ್ವಲ್ಪ ಚುಚ್ತಾವಂಥೇಳಿ ಒಂದು ಅಡಕತ್ರಿಯಿಂದ ಸ್ವಲ್ಪ ಚೂರು ಮಾಡಿ ಇನ್ನೊಂದು ಸ್ವಲ್ಪ. ಈ ನಾವು ಹಬ್ಬಗಳಿಗೆಲ್ಲ ಏನು ಮಾಡ್ತೀವಿ ಅಂದರೆ ಈ ಅಡಿಕೆ ಪುಡಿನ ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಮತ್ತು ತಾಂಬೂಲ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳ್ತಾರೆ. ಎಲ್ಲ ಶುಭ ಸಮಾರಂಭಕ್ಕೂ ತಾಂಬೂಲ ಬೇಕಾಗ್ತದೆ. ಹೀಗಾಗಿ ಇದನ್ನು ಅಡಿಕೆ ಪುಡಿ ಮಾಡೋ ವಿಧಾನ ನೋಡೋಣಂತ ಇವತ್ತು. ಇದು ಮಸಾಲೆ ಅಡಿಕೆ ಅಂತಲೂ ಹೇಳ್ತಾರೆ. 1-2 ಚಮಚ ತುಪ್ಪ ಹಾಕ್ಕೋಬೇಕು. ಆಮೇಲೆ 4 ಇಷ್ಟು ಅಡಿಕೆ ಪುಡಿಗೆ ನಾನು 4 ಲವಂಗದ ಪೌಡ್ರ್ ತೊಗೊಂಡೀನಿ. ಇಷ್ಟು 4 ಲವಂಗದ ಇದನ್ನು ಪೌಡ್ರ್ ಮಾಡಿ ತುಪ್ಪದೊಳಗೆ ಇದನ್ನು ಹುರ್ಕೋಬೇಕು ಫಸ್ಟು. ಆಮೇಲೆ ಈ ಅಡಿಕೆ ಇರ್ತದಲ್ಲ, ಇದನ್ನು ತುಪ್ಪದೊಳಗೆ ಹಾಕಿ ಒಂದು 5-10 ನಿಮಿಷ ಹುರ್ಕೋಬೇಕು. ಒಂದು ಅರ್ಧ ಬಟ್ಲು ಬಡೆ ಸೊಪ್ಪು, ಸ್ವಲ್ಪ ಒಣ ಕೊಬ್ಬರಿ, ಈ ಹುರ್ಕೊಂಡಿದ್ದ ಅಡಿಕೆ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಕಸಕಸಿ, ಸ್ವಲ್ಪ ಉಪ್ಪು, ಪಚ್ಚ ಕರ್ಪೂರ ಹಾಕ್ಬೇಕು ಸ್ವಲ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ.